ಮಳೆಗಾಲದ ಸಮಸ್ಯೆ ನೆರೆಯ ವಾತಾವರಣ ಈಗ ಸದ್ಯ ನಿರ್ಮಾಣವಾಗಿದೆ. ನದಿ ಸಮುದ್ರ ಸೇರುವ ಭಾಗದಲ್ಲಿ ಜಲಾವೃತವಾಗಿದೆ. 30ಕ್ಕೂ ಹೆಚ್ಚು ಮನೆಗಳು ಇರುವಂತಹ ಅಳಿವೆ ಕೋಡಿ ಅಲ್ಲಿ ಈಗ ಸದ್ಯ ಜಲಾವೃತವಾಗಿರುವಂತಹ ಚಿತ್ರಣ. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಗ್ರಾಮ ಇದಾಗಿದೆ. ರಸ್ತೆ ತುಂಬೆಲ್ಲ ನೀರು ನಿಂತಿದೆ. ಮನೆಗಳಿಗೂ ಕೂಡ ನೀರು ನುಗ್ತಾ ಇದೆ. ಸಂಪರ್ಕವೂ ಕೂಡ ಕಡಿತವಾಗ್ತಾ ಇದೆ. ಗದ್ದೆ, ತೋಟ, ಮನೆ ಬಾಗಿಲವರೆಗೂ ನೀರು ಬಂದಿದ್ರಿಂದ ಜನ ಅಂತೂ ಹೈರಾಣಾಗಿದ್ದಾರೆ. ಇದು ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಅಳಿವೆ ಕೋಡಿಯಲ್ಲಿ ಕಂಡುಬಂದಂತಹ ದೃಶ್ಯ. ನಡೆದು ಹೋಗ್ತಾ ಇದ್ದಾರೆ. ವಾಹನಗಳಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮಂಡಿ ಎತ್ತರಕ್ಕೂ ಕೂಡ ನೀರು ನಿಂತಿದೆ. ಇದು ಹಲವಾರು ಗದ್ದೆಗಳಲ್ಲೂ ಪರಿಸ್ಥಿತಿ, ಮನೆಗಳ ಮುಂಭಾಗವೂ ಕೂಡ ಇದೇ ಪರಿಸ್ಥಿತಿ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವಿಪರೀತವಾದ ಮಳೆ ಬಿದ್ದ ಕಾರಣ ಕರಾವಳಿ ಭಾಗದಲ್ಲಿ ನೆರೆಯ ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ಕಾರ್ಕಳ ಮತ್ತು ಕಾಪು ಭಾಗದಲ್ಲಿ ಭಾರೀ ಮಳೆ ಬಿದ್ದ ಕಾರಣ ಇಲ್ಲಿ ಈ ಥರದೊಂದು ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ಬೋದು ಅಳಿವೆ ಕೋಡಿ ಅನ್ನುವಂಥದ್ದು ಕಾಪು ತಾಲೂಕಿನ ಒಂದು ಭಾಗ. ಈ ಅಳಿವೆ ಕೋಡಿ ಭಾಗದಲ್ಲಿ ಸಂಪೂರ್ಣವಾದ ಜಲಾವೃತವಾದಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಆ ಭಾಗದಲ್ಲಿ ಮಹಿಳೆಯರು, ಮಕ್ಕಳು ಈ ರಸ್ತೆಯಲ್ಲೇ ಬರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಅಂದರೆ ನದಿ ದಾಟುವಂತಹ ದೃಶ್ಯ ರಸ್ತೆಯಲ್ಲಿ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ಓಡಾಡಲಿಕ್ಕೆ ಈ ಭಾಗದ ಜನಗಳು ಎಲ್ಲರೂ ಕೂಡ ಸೈಕಲನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾಕಂದರೆ ತಮ್ಮ ವಾಹನಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಪೇಟೆಗೆ ಹೋಗಬೇಕಾದ್ರೆ ಸೈಕಲ್ನಲ್ಲಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಯನ್ನು ಈ ಭಾಗದಲ್ಲಿ ಎತ್ತರ ಮಾಡಬೇಕು ಅನ್ನುವಂಥದ್ದು. 30-35 ಮನೆ ಇದೆ ಇಲ್ಲಿ. ಸಣ್ಣ ಮಳೆ ಬಿದ್ದಾಗಲೂ ಕೂಡ ನದಿ ತುಂಬಿ ಹರಿದ್ರೆ ಎಲ್ಲ ನೀರು ರಸ್ತೆಯಲ್ಲೇ ಬರ್ತದೆ ಅನ್ನುವಂಥದ್ದು. ಹಿರಿಯ ನಾಗರಿಕರು ಇರ್ಬೋದು, ಎಲ್ಲರಿಗೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಇಲ್ಲಿ ಪರ್ಯಾಯ ರಸ್ತೆಯನ್ನು, ಖಾಸಗಿ ಜಾಗದಲ್ಲಿ ಪರ್ಯಾಯ ರಸ್ತೆಯನ್ನು ಮಾಡಿದ್ದಾರೆ. ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ರಸ್ತೆಯನ್ನೇ ಎತ್ತರ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಜನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.